ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ತನಿಖಾಧಿಕಾರಿ ಗಿರೀಶ್ ನಾಯಕ್ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಹಾಗಿದ್ರೆ ದರ್ಶನ್ ಕೇಸ್ನಲ್ಲಿ ಪೊಲೀಸರು ಮಾಡಿದಂಥ ಆ ಮಹಾ ಎಡವಟ್ಟಾದ್ರೂ ಯಾವುದು? ಆರೋಪಿಗಳ ಮೊಬೈಲ್ ಅನ್ನ ಸೀಸ್ ಮಾಡಿದ್ರು. ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಆ ಮಹಜರ್ ಪ್ರಕ್ರಿಯೆಯನ್ನ ಮಾಡಿದ್ರು. ಆ ವೇಳೆ ದೊಡ್ಡ ಪ್ರಮಾದವನ್ನೇ ತನಿಖಾಧಿಕಾರಿಯಾಗಿದ್ದಂಥ ಗಿರೀಶ್ ನಾಯಕ್ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇನಿಷಿಯಲ್ ಸ್ಟೇಜ್ನಲ್ಲಿ ಇವರು ಕೇಸ್ನ ತನಿಖಾಧಿಕಾರಿಯಾಗಿದ್ರು. ನಂತರ ಈ ಒಂದು ಕೇಸ್ನ ಐಒ ಆಗಿದ್ದು ಎಸಿಪಿ ಚಂದನ್ ಕುಮಾರ್ ಅವರು. ಸೊ ಇವರು ಆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ವೇಳೆ ಮಹಜರ್ ಮಾಡುವಂಥ ಪ್ರಕ್ರಿಯೆಯ ಸಂದರ್ಭದಲ್ಲಿ ಮಾಡಿದಂಥ ಮಹಾಪ್ರಮಾದ ಈಗ ಇಡೀ ಕೇಸ್ಗೆ ಒಂದು ರೋಚಕ ಟ್ವಿಸ್ಟ್ ಅನ್ನು ಕೊಡುತ್ತಾ ಅದರ ಜೊತೆಗೆ ಇವರ ವಿರುದ್ಧವೇ ಒಂದು ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಉದ್ಭವ ಆಗುವಂತೆ ಮಾಡ್ತಾ ಇದೆ. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮಹಜರ್ ಮಾಡಿದ್ದಾಗಿ ಅವರು ಮಾಹಿತಿಯನ್ನ ನೀಡಿದ್ರು ಕೋರ್ಟ್ಗೆ. ಮಹಜರ್ ಕಾಪಿಯನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ರು. ಟೈಲ್ಸ್ ಹಾಕಿದ್ದ ಕ್ಯಾಬಿನ್ ನಲ್ಲಿ ನಿಲ್ಲಿಸಿ ಆರೋಪಿಗಳ ಫೋಟೋವನ್ನ ಕ್ಲಿಕ್ ಮಾಡಿದ್ರು. ಆದ್ರೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಟೈಲ್ಸ್ ನ ಫ್ಲೋರಿಂಗೇ ಇಲ್ಲ. ಬೇರೆ ಯಾವುದೋ ಜಾಗದಲ್ಲಿ ಆರೋಪಿಗಳನ್ನ ನಿಲ್ಲಿಸಿ ಫೋಟೋ ಕ್ಲಿಕ್ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆ ಅಂತ ಹೇಳಿ ಆ ಸ್ಥಳವನ್ನ ಅವರು ಮೆನ್ಷನ್ ಮಾಡ್ತಾರೆ ಆ ಮಹಜರ್ ಕಾಪಿನಲ್ಲಿ. ನೋಡಿ, ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈಗ ನೀವು ನೋಡ್ತಿರುವಂತಹ ಒಂದು ಫೋಟೋ ಇದೆಯಲ್ಲ, ಇದು ಕಾಮಾಕ್ಷಿಪಾಳ್ಯ ಠಾಣೆಯ ಅಸಲಿ ಫೋಟೋ, ಅಂದ್ರೆ ಫ್ಲೋರಿಂಗ್ ಇರುವಂತಹ ಒಂದು ಫೋಟೋ. ಚಿಕ್ಕ ಚಿಕ್ಕ ಗಾತ್ರದ ಟೈಲ್ಸ್ ಫ್ಲೋರಿಂಗ್ ಇದೆ. ಮಗದೊಂದು ಕಡೆಯಲ್ಲಿ ನೋಡಿ, ದೊಡ್ಡ ದೊಡ್ಡ ಗಾತ್ರದ ಫ್ಲೋರಿಂಗ್ ನಿಮಗೆ ಕಾಣಿಸ್ತಾ ಇದೆ, ಟೈಲ್ಸ್ ಫ್ಲೋರಿಂಗ್. ಕೋರ್ಟ್ಗೆ ಸಲ್ಲಿಕೆಯಾಗಿರುವಂಥ ಮಹಜರ್ ಕಾಪಿ ಅದು. ಸೊ ಅಲ್ಲಿ ಟೈಲ್ಸ್ನ ಗಾತ್ರವನ್ನು ಗಮನಿಸಬಹುದು. ಸೊ ಈಗ ಈ ಒಂದು ಎಡವಟ್ಟು, ಈ ಒಂದು ಮಹಾಪ್ರಮಾದ ಇಡೀ ಕೇಸ್ಗೆ ಟ್ವಿಸ್ಟ್ ಅನ್ನ ಕೊಡುತ್ತಾ ಅದರ ಜೊತೆಗೆ ಪೊಲೀಸರ ವಿರುದ್ಧವೇ ಕ್ರಿಮಿನಲ್ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸುವಂತೆ ಮಾಡ್ತಾ ಇದೆ. ಇದರ ಕುರಿತಾಗಿ ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋದಕ್ಕೆ ಇತರೆ ಆರೋಪಿಗಳ ಪರ ವಕೀಲರಾಗಿರುವಂಥ ಹೈಕೋರ್ಟ್ ವಕೀಲರಾಗಿರುವಂಥ DS ಸುಧನ್ವ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಒಂದು ಮಹಾ ಪ್ರಮಾದವನ್ನ ಪೊಲೀಸರು ಎಸಗಿರೋ ರೀತಿ ಕಾಣಿಸ್ತಾ ಇದೆ. ಒಂದು ಮಹಜರ್ ಕಾಪಿಯನ್ನ ಕೋರ್ಟ್ಗೆ ಏನು ಸಬ್ಮಿಟ್ ಮಾಡಿದ್ದಾರೆ, ಇದರಲ್ಲಿ ಒಂದು ದೊಡ್ಡ ಲೋಪ ಕಂಡು ಬಂದಿದೆ ಸರ್. ಸೊ ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಇದನ್ನ ಹೇಗೆ ನೀವು ಬೆಳಕಿಗೆ ತಂದ್ರಿ, ಯಾವ ರೀತಿಯಾಗಿ ಇದನ್ನ ಗಮನಿಸಿದ್ರಿ ಅಂತ? ಇದು ಲೋಪ ಅಲ್ಲ, ಉದ್ದೇಶಪೂರ್ವಕವಾಗಿ ಒಂದು ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ಕೋರ್ಟ್ನ ಮತ್ತೆ ಸಮಾಜನ ದಿಕ್ಕು ತಪ್ಪಿಸಕ್ಕೆ ಮಾಡಿರುವಂತ ಪೊಲೀಸ್ ಅವರ ಒಂದು ಹೀನ ಕೃತ್ಯ. ಓಕೆ, ಇದು ಏನಾಗಿದೆ ಒಂದು ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ನೋಡಿ. ಈ ನಾನು ಇದರಲ್ಲಿ ಆರೋಪಿ ನಂಬರ್ 3 ಪವನ್ ಇದ್ದೀನಿ, ಪವನ್ ಅಲಿಯಾಸ್ ಪುಟ್ಟಸ್ವಾಮಿಗೆ. ಪವನ್ ಮತ್ತು ಇತರರ 7-6 ಆರೋಪಿಗಳ ಕಡೆಯಿಂದ 8 ಫೋನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮಹಜರ್ ವಿಟ್ನೆಸ್ ಎದುರಿಗೆ ಆಗಿನ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆದಂತ ಗಿರೀಶ್ ನಾಯಕ್ ಮತ್ತೆ ಅವ್ರ ಸಿಬ್ಬಂದಿ ರಿಕವರ್ ಮಾಡಿದ್ರಿ ಅಂತ ಹೇಳ್ತಾರೆ. ಮಹಜರ್ ಡ್ರಾ ಮಾಡ್ತಾರೆ. ರಾತ್ರಿ 11ನೇ ತಾರೀಕು ಜೂನ್ 2024ರಂದು ರಾತ್ರಿ 1 ಗಂಟೆಗೆ ಈ ಫೋನುಗಳನ್ನ ಸೀಸ್ ಮಾಡಿದ್ರಿ ಅಂತ ಹೇಳ್ತಾರೆ. ಅದಕ್ಕೆ ಫೋಟೋ ಕೂಡ 2 ಹೊಡೆದು ಕೋರ್ಟ್ಗೆ ಹಾಕಿದ್ದಾರೆ. ಅದನ್ನ ಸಾಕ್ಷಿಯಾಗಿ ಕೂಡ ಕೋರ್ಟ್ ವಿಚಾರಣೆ ಮಾಡ್ಬೇಕಾದ್ರೆ ನಮಗ್ ಗಮನಕ್ಕೆ ಬಂದಿದ್ದೇನು ಅಂದ್ರೆ, ಒಂದ್ ನಿಮಿಷ, ನಮ್ ಗಮನಕ್ಕೆ ಬಂದಿದ್ದೇನು ಅಂದ್ರೆ, ಇಲ್ಲಿ ಘಟನೆಯಲ್ಲಿ ಆ ಫೋಟೋ ಏನ್ ಹಾಕಿದ್ದಾರೆ, ಎಲ್ಲರದು ಏನು ಮೊಬೈಲ್ಗಳನ್ನ ಇಟ್ಕೊಂಡು ಫೋಟೋ ತೆಗ್ದಿರೋದು, ಆ ಜಾಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇಲ್ವೇ ಇಲ್ಲ. ಓಕೆ, ಅಂದ್ರೆ ಅದು ಯಾವ ರೀತಿ ಹೇಳ್ತೀನಿ ಅಂದ್ರೆ, ಅಲ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಆ ರೀತಿ ಬರಲ್ಲ. ಮತ್ತೆ ಫ್ಲೋರಿಂಗ್ ಏನಿದೆ ಅಲ್ಲಿ ಫೋಟೋದಲ್ಲಿ ತೋರಿಸಿರುವಂತದ್ದು ವೈಟ್ ವೆಟ್ರಿಫೈಡ್ ಟೈಲ್ಸ್. ಬಟ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಹಳೇ ಬಿಲ್ಡಿಂಗ್, ಅದು ಮೊಜಾಕ್ ಫ್ಲೋರಿಂಗ್ ಮಾಡಿರುವಂತ ಗ್ರೇ ಕಲರ್ ಟೈಲ್ಸ್ ಅದು. ಹಾಗಾದ್ರೆ ಇದರಿಂದ ಕ್ಲಿಯರ್ ಆಗಿ ಕಾಣಿಸೋದೇನು ಅಂದ್ರೆ ಆ ಮಹಜರ್ ಅಲ್ಲಿ ಮಾಡೇ ಇಲ್ಲ. ಇದು ಪರಿಣಾಮ ಕೇಸ್ ಮೇಲೆ ಏನ್ ಬೀರುತ್ತೆ ಅಂದ್ರೆ 3 ರೀತಿ ಪರಿಣಾಮ ಇದೆ. ಒಂದು, ಚೈನ್ ಆಫ್ ಕಸ್ಟಡಿ ಹೋಯ್ತು, ಯಾವ್ದು ಆ 8 ಫೋನ್ಗಳು. ಹಾಗಾಗಿ ಅದ್ರಲ್ಲಿ ಏನೇನು ಸಾಕ್ಷಿಗಳು ಸಂಗ್ರಹ ಆಗಿತ್ತೋ
ಅದನ್ನ ಕೋರ್ಟು ಪರಿಗಣನೆಗೆ ತಗೊಳಲ್ಲ. ಒಂದನೇದು. ಎರಡನೇದು, ಮೊದಲನೇ ದಿನದಿಂದ ಕೂಡ ಈ ಇನ್ವೆಸ್ಟಿಗೇಷನ್ ಒಂದು ಟೆಂಟೆಡ್ ಇನ್ವೆಸ್ಟಿಗೇಷನ್ ಆಗಿತ್ತು, ಅಂದ್ರೆ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ. ಸತ್ಯನ ಅವ್ರಿಗೆ ಬೇಕಾಗೇ ಇರ್ಲಿಲ್ಲ. ಮೊದಲನೇ ದಿನದಿಂದ ಕೂಡ ಇದರಲ್ಲಿ ಸಾಕ್ಷಿನ ಪೊಲೀಸ್ ಅವರೇ ಸೃಷ್ಟಿ ಮಾಡಿ ಮೀಡಿಯಾ ಮತ್ತೆ ಸಮಾಜಕ್ಕೆ ದಿಕ್ ತಪ್ಸಕ್ಕೆ ನೋಡ್ತಾ ಇದ್ರು. ಎರಡನೇದು, ಈ ಬೆನಿಫಿಟ್ ಆಫ್ ಡೌಟ್ ಆರೋಪಿಗಳಿಗೆ ಹೋಗ್ಬೇಕು. ಮೂರನೇದು, ಈ ರೀತಿ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿರುವಂತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಅಪ್ಲಿಕೇಶನ್ ಹಾಕಿದಿರಿ. ಆಲ್ರೆಡಿ ಈ ಕೇಸಲ್ಲೇನೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವ್ರನ್ನ 18ನೇ ಆರೋಪಿ ಮಾಡಿ ಅಂತ ಒಂದು. ಹಾಗೆ ವಸ್ತುಸ್ಥಿತಿನ ಆ ರೀತಿ ಜಾಗ ಮತ್ತೆ ಆ ರೀತಿ ಟೈಲ್ಸು ಇದೆಯಾ ಅನ್ನೋದಕ್ಕೆ ಮಾನ್ಯ ನ್ಯಾಯಾಧೀಶರೇ ಪೊಲೀಸ್ ಠಾಣೆಗೆ ಬರಬೇಕು ಕಾಮಾಕ್ಷಿ ಪಾಳ್ಯಗೆ ಅಂತ ವೆರಿ ಅಪರೂಪ ಇದು. ನಂದು 16 ವರ್ಷದ ಸರ್ವಿಸ್ ಅಲ್ಲಿ ಫಸ್ಟ್ ಟೈಮ್ ನಾನು ಹಾಕಿರುವಂತದ್ದು, ಎಲ್ಲೂ ಕೇಳೂ ಇಲ್ಲ. ನಾವು ಪ್ರಾಯೋಗಿಕವಾಗಿ ಈ ಕೇಸಲ್ಲಿ ಹಾಕಿದಿರಿ, ಅದ್ರ ಬಗ್ಗೆ ನಾಳೆ ಅಬ್ಜೆಕ್ಷನ್ ಇಟ್ಕೊಂಡಿದ್ದಾರೆ. ಓಕೆ, ಸೊ ಈಗ ಹೇಳಿ ಸರ್, ಹೇಳಿ. ಇವತ್ತು ನಮ್ಗೆ ಇನ್ನೊಂದು ಅಪ್ರೆನ್ಷನ್ ಇತ್ತು ನನಗೆ, ಈ ಮಧ್ಯದಲ್ಲಿ ಟೈಲ್ಸ್ಗಳನ್ನೇನ ಬದಲಾವಣೆ ಮಾಡಬಹುದು ಅಂತ. ಅದಕ್ಕೊಂದು ಮೆಮೊ ಕೂಡ ಹಾಕಿದ್ರಿ. ಆ ಮೆಮೊ ಮೇಲೆ ಆದೇಶ ಮಾಡಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯವರು ಸ್ಟೇಷನ್ನಿನ CCTV ಫುಟೇಜ್ ನ ಇವತ್ತಿಂದು ಪ್ರಿಸರ್ವ್ ಮಾಡಬೇಕು ಅಂತ ಆದೇಶ ಆಗಿದೆ. ಓಕೆ ಓಕೆ, ಸೊ ಈಗ ಕೋರ್ಟ್ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದೆ ಸರ್, ವರದಿಯನ್ನ ಸಲ್ಲಿಕೆ ಮಾಡಬೇಕು ವಕೀಲರ ಸಮ್ಮುಖದಲ್ಲಿ ಅಂತ ಹೇಳಿ. ಸೊ ಹಾಗಿದ್ರೆ ಆ ಪ್ರೋಸೆಸ್ ಹೆಂಗಿರುತ್ತೆ ಸರ್? ನೀವು ಕೂಡ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇರ್ತೀರಾ ಅಂಡ್ ಪ್ರೋಸೆಸ್ ಹೆಂಗ್ ನಡೆಯುತ್ತೆ ಅಂತ? ಅಲ್ಲ, ಇವಾಗ ಇನ್ನು ನಾವು ಅಪ್ಲಿಕೇಶನ್ ಹಾಕೊಂಡಿದ್ದೀರಿ. ನಮ್ಮದು ಮತ್ತೆ ಪ್ರಾಸಿಕ್ಯೂಷನ್ ಕೂಡ ಏನ್ ಬರಬೇಡಿ ಜಡ್ಜಿನ ಅಂತ ಹೇಳಕ್ಕೆ ನನ್ನ ಪ್ರಕಾರ ಹೇಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮಗೂ ಸತ್ಯ ಬೇಕು. ಸಿಂಪಲ್ ಇದೆ, ಮೇಲ್ನೋಟಕ್ಕೆ ಎಲ್ಲರಿಗೂ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆ ತರ ಜಾಗ ಇವತ್ತು ಕೂಡ ನೀವು ಕೂಡ ನಮ್ಮ ಮಾಧ್ಯಮ ಮಿತ್ರರು ನೀವು ಪರಿಶೀಲನೆ ಮಾಡಬಹುದು. ಸತ್ಯ ಏನು ಅನ್ನೋದು ಎಲ್ಲರಿಗೂ ತಿಳ್ಕೋಬೇಕು. ಇಲ್ಲ, ನಮ್ಗೆ ಡಿಫರೆನ್ಸ್ ಕಾಣಿಸ್ತಾ ಇದೆ ಸರ್, ಡಿಫರೆನ್ಸ್ ಇದೆ. ಹೌದು ಹೌದು, ನಮ್ಗೆ ಇಲ್ಲಿ ನೋಡಿ, ಇಷ್ಟೊಂದು ಈ ರೀತಿ ಒಂದು ಸೆನ್ಸೇಷನಲ್ ಕೇಸಲ್ಲೇ ಇಡೀ ದೇಶ ರಾಜ್ಯನೇ ಈ ಕೇಸನ್ನ ಕಣ್ಣಿಟ್ಟಿರ್ಬೇಕಾದ್ರೆ ಪೊಲೀಸ್ ಅವರು ನಡ್ಕೊಳೋ ರೀತಿ ಈ ಮಟ್ಟಕ್ಕೆ ಇಳಿಯದ ಒಂದು ಮರ್ಡರ್ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ 8 ಮೊಬೈಲ್ ಫೋನ್, ಯಾಕಂದ್ರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸ್ ಮುಖ್ಯ ಇದೆ. ಈ ರೀತಿ ಪ್ಲಾಂಟ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಈ ಕೇಸ್ಗಿಂತ ಮುಂದೆ ಸಮಾಜಕ್ಕೆ ಇವರು ಪೊಲೀಸ್ ಅವರು ಏನೇನು ಅನಾಹುತಗಳು ಮಾಡ್ಬೋದು ಅಂತ ಊಹಿಸ್ಬೋದು. ಅಂದ್ರೆ ಸರ್, ಈಗ ಜನರಲ್ ಆಗಿ ಒಂದು ಪ್ರಶ್ನೆ ಕೇಳ್ತಿರುವಂತದ್ದು, ಸೊ ಎವಿಡೆನ್ಸ್ ಪ್ಲಾಂಟ್ ಮಾಡುವಂತ ಅವಶ್ಯಕತೆ ಪೊಲೀಸರಿಗೆ ಯಾಕೆ ಬಂತು ಸರ್ ನಿಮ್ ಪ್ರಕಾರ? ಅದನ್ನ ನನಗೆ ಗೊತ್ತಿಲ್ಲ, ನನಗೆ ಖಂಡಿತವಾಗಿ ಗೊತ್ತಿಲ್ಲ. ಮಾಡಿರೋದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದು ಬ್ಲಾಕ್ ಅಂಡ್ ವೈಟ್ ಅಷ್ಟೇ ಕ್ಲಿಯರ್ ಇದೆ. ಅದು ಪೊಲೀಸ್ ಅವ್ರನ್ನೇ ಕೇಳಬೇಕು. ಬಟ್ ಏನೋ ಒಂದು ದುರುದ್ದೇಶ ಇದೆ ಅನ್ನೋದು ಗೊತ್ತು. ಏನು ಆ ದುರುದ್ದೇಶ ಅನ್ನೋದು ನನಗಂತೂ ಗೊತ್ತಿಲ್ಲ. ಓಕೆ, ಯಾಕೆ ಅಂದ್ರೆ ಪೊಲೀಸ್ ಅವರ ಕರ್ತವ್ಯ ಮಾಡೋದ್ ಬಿಟ್ಟು ಯಾರನ್ನೇನೋ ಸೃಷ್ಟಿ ಮಾಡ್ಕೊಂಡು ಈ ರೀತಿ ಫೋಟೋ ಹಾಕಿ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಅಲ್ಲಿ ಮಾಡಿದೀನಿ ಅಂತ ಹೇಳಿ ಸಾಕ್ಷಿಗಳು ಅದೇ ರೀತಿ ಹೇಳಿಸಿ ಎಲ್ಲ ಇದು ಬೇಕಾಗಿರ್ಲಿಲ್ಲ ಅಂತ. ಸರ್, ಈಗ ನಮ್ಮ ಒಂದು ಡೌಟ್ ಏನು ಅಂತಂದ್ರೆ ಸರ್, ಈಗ ಅಫ್ಕೋರ್ಸ್ ನೀವು ಈ ಒಂದು ಪ್ರಮಾದವನ್ನ ಕೋರ್ಟ್ ಗಮನಕ್ಕೆ ತಂದಿದ್ದೀರಿ ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಎವಿಡೆನ್ಸ್ ಪ್ಲಾಂಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವು ಕೋರ್ಟ್ ಗಮನಕ್ಕೆ ತಂದಿದ್ದೀರಿ. ಸೊ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ನಿಮ್ಮ ಕಡೆಯಿಂದ ಹೆಂಗಿರುತ್ತೆ? ಲೀಗಲ್ ಆಕ್ಷನ್ ಅಥವಾ ಈ ಪಾಯಿಂಟ್ ಇಟ್ಕೊಂಡು ಈ ಕೇಸ್ ಯಾವ ರೀತಿಯಾಗಿ ಒಂದ್ ಕಡೆ ದುರ್ಬಲ ಆಗ್ಬಹುದು, ಒಂದ್ ಕಡೆ ಸ್ಟ್ರಾಂಗ್ ಆಗ್ಬಹುದು ನಿಮ್ ಪ್ರಕಾರ? ದುರ್ಬಲ ಅಲ್ಲ, ಒಂದು ಮೇಲ್ನೋಟಕ್ಕೆ ಗೊತ್ತಾಗೋದು ಏನು ಅಂದ್ರೆ ಒಂದು ಫೇರ್ ಇನ್ವೆಸ್ಟಿಗೇಷನ್ ಈ ಕೇಸಲ್ಲಿ ಆಗಿಲ್ಲ. ಹಾಗಾಗಿ ಈ ಫೇರ್ ಇನ್ವೆಸ್ಟಿಗೇಷನ್ ಇಲ್ಲದೆ ಇರೋದ್ರಿಂದ ಬೆನಿಫಿಟ್ ಆಫ್ ಡೌಟ್ ಆರೋಪಿಗಳಿಗೆ ಹೋಗ್ಬೇಕು. ಅದೇ ರೀತಿ ಆರೋಪಿಗಳು ಯಾರು ಈ ಕೆಲವೊಂದು ಮೊಬೈಲ್ ಫೋನ್ ಸೀಸ್ ಮಾಡಿದ್ದಾರೆ, ಆ ಕೆಲವು ಆರೋಪಿಗಳು ಇನ್ನು ಜೈಲಲ್ಲಿ ಅವ್ರ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಇದನ್ನ ಬೇಲುಗಳಲ್ಲೂ ಕೂಡ ಅನುಕೂಲ ಆಗತ್ತೆ ಈ ಘಟನೆ. ಆ ನಂತರ ಇದನ್ನ ಯಾರು ತಪ್ಪೆಸಗಿದ್ದಾರೆ, ಯಾರು ಪೊಲೀಸ್ ಅಧಿಕಾರಿಗಳು, ಅವ್ರಿಗಂತೂ ಇದರಿಂದ ಆಚೆ ಬರೋದು ಬಹಳ ಕಷ್ಟ ಆಗತ್ತೆ. ಯಾಕೆಂದ್ರೆ ಅಲ್ಲಿ ಅವ್ರು ಮಾಜರ್ ಮಾಡಿದ್ದಿಲ್ಲ ಅಂತ ಹೇಳಕ್ಕಾಗಲ್ಲ. ಮಾಡಿದೀನಿ ಅಂತ ಫೋಟೋನು ಕೊಟ್ಟಿದ್ದಾರೆ, ಎಲ್ಲಾ ಮಾಡಿದ್ದಾರೆ. ಆದ್ರೆ ಆ ರೀತಿ ಜಾಗನೇ ಇಲ್ಲ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಅಲ್ಲಿ. ಎಂತ ಇಷ್ಟೊಂದು ಒಂದು ಬಂಡತನ, ಕುಂಬುತನ, ನಾವು ನ್ಯಾಯಾಲಯನೂ ದಿಕ್ಕು ತಪ್ಪಿಸ್ಬೋದು, ನಮ್ಮನ್ನ ಯಾರು ಕೇಳೋರಿಲ್ಲ ಅನ್ನೋ ಮನೋಭಾವನೆ ಇದೆಯಲ್ಲ,
ಅದು ನಮಗೆ ಬಹಳ ನೋವಾಗಿ. ಸೊ ಈಗ ಸರ್, ಈಗ ಕೋರ್ಟ್ಗೆ ತಪ್ಪು ಮಾಹಿತಿಯನ್ನು ಸಲ್ಲಿಕೆ ಮಾಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಸೊ ಪೊಲೀಸ್ಗೆ ಯಾವ ರೀತಿಯಾದಂತಹ ಸಂಕಷ್ಟ ಎದುರಾಗಬಹುದು, ಕೋರ್ಟ್ ಯಾವ ರೀತಿಯಾದಂತಹ ಒಂದು ಆಕ್ಷನ್ ತೆಗೆದುಕೊಳ್ಬಹುದು? ಇವಾಗ ಈ ಕೇಸಲ್ಲಿ 302 ಇದೆ, ಅಂದ್ರೆ ಅದು ಜೀವಾವಧಿ ಶಿಕ್ಷೆಗೆ ಅಂತ ಕೇಸು. ಅಂತ ಕೇಸಲ್ಲಿ ಆರೋಪಿ ವಿರುದ್ಧ ಸುಳ್ಳು ಸಾಕ್ಷಿ ಯಾರನ್ನ ನುಡಿದ್ರೆ ಸೆಕ್ಷನ್ 194 ಮತ್ತೆ 195 IPC ಪ್ರಕಾರ ಅವ್ರಿಗೂ ಜೀವಾವಧಿ ಶಿಕ್ಷೆನೆ. ಓಕೆ, ನಾನು ಒಂದು ಈ ಮಾತು ಇವತ್ತು ಹೇಳ್ತಾ ಇದ್ದೀನಿ, ಅದನ್ನ ಸ್ಪೆಷಲ್ ನೋಟ್ ಮಾಡ್ಕೊಳ್ಳಿ. ಈ ಕೇಸಲ್ಲಿ ಯಾರು ಆರೋಪಿ ಇದ್ದಾರೆ ಅವ್ರಿಗಿಂತ ಸಂಕಷ್ಟ ಪೊಲೀಸ್ ಅಧಿಕಾರಿ ಈ ಕೇಸಲ್ಲಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ವಿತ್ ಆಲ್ ರೆಸ್ಪಾನ್ಸಿಬಿಲಿಟಿ ಇದನ್ನ ಹೇಳ್ತಾ ಇದ್ದೀನಿ. ಓಕೆ ಓಕೆ, ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದ್ದೀರಿ ಸರ್ ನೀವು. ಅಲ್ಲ, ಸೀರಿಯಸ್, ನಾನು ವಿತ್ ಆಲ್ ರೆಸ್ಪಾನ್ಸಿಬಿಲಿಟಿ ಐ ಆಮ್ ಮೇಕಿಂಗ್ ದಿಸ್ ಸ್ಟೇಟ್ಮೆಂಟ್. ಓಕೆ, ಈ ಕೇಸಿಂದ ಈ ತರ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿರುವಂತ ಪೊಲೀಸ್ ಅಧಿಕಾರಿ ಆಚೆ ಬರೋದು ಬಹಳ ಕಷ್ಟ. ರೈಟ್ ರೈಟ್, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.